ನಾನು ಅವ್ರ ಜೊತೆ 3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ. ಈಗ ಪಬ್ಬಾರ್ ಸಿನಿಮಾದಲ್ಲೂ ಮಾಡ್ತಿದ್ದೀನಿ. ಸೇಮ್ ಶಿವಣ್ಣ ಪ್ರೊಡಕ್ಷನ್, ಗೀತಾ ಪಿಕ್ಚರ್ಸ್. ಸೊ ಒಂದು ಅವ್ರ ಪ್ರೊಡಕ್ಷನಲ್ಲಿ ಎಲ್ಲ ನೀವು ಈಗಾಗಲೇ ಸುಮಾರು ಜನ ಹೇಳಿದ್ದಾರೆ, ನಾನೇನು ಹೊಸದಾಗಿ ಹೇಳೋದು. ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಐ ಮೀನ್ ಶಿವಣ್ಣ ಸ್ವತಃ ಕಲಾವಿದರಾಗಿರೋದ್ರಿಂದ ಕಲಾವಿದರಿಗಂತೂ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಪ್ರೊಡಕ್ಷನ್ ಇದುವರೆಗೂ ಮಾಡಿರೋದ್ರಲ್ಲೇ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಆ ಪ್ರೊಡಕ್ಷನ್. ನಮ್ಮ ಕಲಾವಿದ್ರಿಗಾಗಲಿ ಎಲ್ಲರಿಗೂ ಜನರಲಿ ಕಲಾವಿದ್ರಿಗಂತ ಸ್ವಲ್ಪ ಜಾಸ್ತಿ ಕೇರ್ ತೊಗೊಂಡು ನೋಡ್ಕೋತಾರೆ. ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಶಿವಣ್ಣ ಜೊತೆ ಮಾಡೋ ಅನುಭವ ಸಖತ್ ಮಜಾ ಇರುತ್ತೆ ಅವ್ರ ಜೊತೆ ಮಾಡೋದು. ಅಂದರೆ ಒಬ್ಬೊಬ್ರು ಹೇಳ್ತಾರೆ ನಂಗೆ ಭಯ ಆಯಿತು, ನಂಗೆ ಇದಾಯಿತು. ನನಗೆ ಭಯ ಅನ್ನೋದಕ್ಕಿಂತ ಅವ್ರು ಮಾತಾಡೋ ಸೆಟ್ಟಲ್ಲಿ ಇದ್ಬಿಟ್ರೆ ತಮಾಷೆ ಮಾಡ್ಕೊಂಡು ಎಲ್ಲರೂ ನಗಿಸ್ಕೊಂಡು ಸಖತ್ ಮಜಾ ಕೊಡ್ತಾ ಇರ್ತಾರೆ. ನಮ್ಮ ಮಸ್ತಿ ಮಾಡೋವಾಗ ಒಂದು ಹೇಳಬೇಕು. ಇನ್ಫ್ಯಾಕ್ಟು ಮಸ್ತಿಲಿ ಬಳ್ಳಾರಿಲಿ ಶೂಟ್ ಮಾಡ್ತಿದ್ವಿ, ಮೈನ್ಸಲ್ಲಿ. ಅದು ಫುಲ್ಲು ಡೀಪು ಕೆಳಗಡೆ ಹೋಗ್ಬಿಟ್ಟಿದ್ವಿ, ಯಾರು ಅಷ್ಟೊಂದು ಪಬ್ಲಿಕ್ ಬರೋಕ್ಕೆ ಜಾಗ ಇಲ್ಲ ಅಲ್ಲಿ. ಆದರೂ ಅಲ್ಲಿ ಹಳ್ಳಿಯವರು ಗೊತ್ತಲ್ಲ ಸಿನಿಮಾ ಅಂದರೆ, ಅದು ಶಿವಣ್ಣ ಶೂಟಿಂಗ್ ಅಂದರೆ ಎಲ್ಲ ಬಂದುಬಿಡ್ತಾರೆ. ಸೊ ಹಳ್ಳಿಯವ್ರು ಸುಮಾರು ಜನ ಬಂದಿದ್ರು. ನಮ್ಗೆ ಅಲ್ಲೊಂದು ಟೆಂಟ್ ಹಾಕಿ ಒಂದು ಕಡೆ ಕೂರಿಸಿರೋರು, ಶಾರ್ಟಿಂಗನ್ನು ಕರೆಯೋರು. ಅಲ್ಲಿ ಏನಾಗ್ಬಿಡೋದು, ಆಗ ನಾನು ಅದೇ ಅಮ್ಮ ಅಂತ ಸೀರಿಯಲ್ ಹೇಳಿದ್ನಲ್ಲ, ವಿಲನ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸ್ವಲ್ಪ ಫೇಮಸ್ ಆಗಿ ಓಡ್ತಿತ್ತು, ಇನ್ನೂ ಶೂಟಿಂಗ್ ಇದು ನಡೀತಾ ಇತ್ತು ಮೋಸ್ಟ್ಲಿ, ಅದಿನ್ನೂ ಟಿ ವಿಲಿ ಬರ್ತಾಯಿತ್ತು. ಸೊ ನಾನು ಬಾಬು ಹಿರ್ನಯ್ಯ ನಾವೆಲ್ಲ ಇರ್ತಿದ್ವಲ್ಲ, ನಾವೆಲ್ಲ ಸೀರಿಯಲಲ್ಲಿ ಫೇಮಸ್ ಅಲ್ವ. ಸೊ ಜನ ಏನು ಮಾಡೋರು, ಬಂದು ನಮ್ಮ ಹತ್ರ ಫೋಟೋ ತೊಗೊಳ್ಳೋದು, ಕರೆಯೋರು, ಫೋಟೋ ಕೊಡಿ. ನಾವು ಇಲ್ಲ ಅನ್ನೋಕ್ಕಾಗಲ್ಲ, ಒಂದೊಂದ್ಸಲಿ ಪಾಪ ಇದಾಗುತ್ತೆ. ಬಿಸಿಲಲ್ಲಿ ಬೇರೆ ಬಂದು ನಿಂತಿರ್ತಾರೆ, ಕಾಯ್ತಾ ಇರ್ತಾರೆ. ಸರಿ ಹೋಗಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಬಟ್ ನನಗೆ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಭಯ ಅನ್ನೋದಕ್ಕೆ ಈ ಥರ ವಿಷಯಗಳು ಭಯ. ನಾನು ಇಲ್ಲಿ ಕೂತಿದ್ದೀನಿ, ಇವನು ಈ ಥರ ಬಿಲ್ಡಪ್ ತೊಗೋತಾ ಇದ್ದೀನಲ್ಲ ಅಂತ ಏನಾರು ಅನಿಸ್ಬಿಟ್ರೆ ಅವ್ರಿಗೆ ಅನ್ನೋದು ಅದೊಂದು ಭಯ ಇತ್ತು. ಸೊ ಮೊದಲನೇ ಸರಿ ಬೇರೆ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದ್ಸಲಿ ಹಿಂಗೆ ಆಗ್ತಿದ್ದಾಗ ಫೋಟೋ ಕೊಡ್ತಾ ಇದ್ದಾಗ ಹಿಂಗೊಂದ್ಸಲಿ ನೋಡ್ಬಿಟ್ರು ನನ್ನ. ನಾನು ಇನ್ನೂ ಒಂಥರ ಸಂಕೋಚ ಆಗೋಯ್ತು. ಆಮೇಲೆ ಬರ್ತೀನಿ ಸಾಯಂಕಾಲ ತೊಗೊಳ್ಳೋಣ ಅಂತೇಳಿ ಬಂದ್ಬಿಟ್ಟೆ ಟೆಂಟ್ ಹತ್ರ. ಮತ್ತೆ ಬಂದು ಅವ್ರ ಪಕ್ಕನೇ ಕೂತ್ಕೋಬೇಕು ಟೆಂಟಲ್ಲಿ, ಅವ್ರ ಹಿಂದ್ಗಡೆ ಕೂತಿರ್ತಿದ್ವಿ. ಸೊ ಅಲ್ಲಿ ಹಿಂಗೆ ಹೋಗಿ ಕೂತ್ಕೊಳ್ಳೋವಾಗ ಇನ್ನೊಂದ್ಸಲಿ ಹಿಂಗೆ ನೋಡಿದ್ರು ನಾನು ಅಣ್ಣ ಅದು ಸೀರಿಯಲ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಫೇಮಸ್, ಅದಕ್ಕೆ ಫೋಟೋ ಎಲ್ಲ ಕೇಳ್ತಾರೆ. ನಾವು ಸಾರಿ ಅಣ್ಣ ಅಂದೆ. ಯಾಕಮ್ಮ ಸಾರಿ ಕೇಳ್ತೀಯಾ, ಕಲಾವಿದಮ್ಮ ನೀನು ಮಾಡಬೇಕಿದ್ದಲ್ಲ, ಎಂಜಾಯ್ ಮಾಡಿ. ಒಂಥರ ಸಖತ್ ಖುಷಿ ಆಗೋಯ್ತು ನನಗೆ. ಆ ಥರ ಒಂದು ಧೈರ್ಯ ಕೊಟ್ಟರು. ಒಳ್ಳೆ ಮಜಾ ಇರುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು.